ಇಲ್ಲಿಂದ ಬಂದಿದ್ದು ಲೇಟ್ ಆಗಲಿಲ್ಲ ನಮಗೆ. ಇಲ್ಲಿ ಹೋಗ್ತಾರ ಸಿಕ್ಕಾಬಿಟ್ಟೆ ಲೇಟು. ರೋಡಲ್ಲಿ ನೀರು ನೋಡಿ ಯಾವ ಥರ ನಿಂತಿದೆ. ಮಳೆ ಸಿಕ್ಕಾಬಿಟ್ಟೆ ಡೆಲ್ಲಿ ಕಡೆ. ಮತ್ತು ಗಾಡಿಗಳು ತುಂಬ ಹೆವಿ ಗಾಡಿಗಳು ಓಡಾಡ್ತಾ ಇದೆ ಈ ರೋಡಲ್ಲಿ, ಚಿಕ್ಕ ರೋಡಲ್ಲಿ. ಅದಕ್ಕೆ ಗಾಡಿ ತೊಗೊಂಬಂದು ಇಲ್ಲಿ ಸೈಡ್ಗೆ ಹಾಕಿ ಇಲ್ಲಿ ಹೋಗಿ ಕಾಫಿ ಟೀ ಎಲ್ಲ ಕುಡ್ಕೊಂಬಂದ್ವಿ. ಇದೇ ಬಂಕಲ್ಲಿ ಗಾಡಿ ಡೀಸೆಲ್ ಹಾಕ್ಸ್ಕೊಂಬಂದ್ವಿ. ಈಗ ಹೆಚ್ಚು ಕಡಿಮೆ ಹರಿಯಾಣ ಎಂಡಿಂಗಲ್ಲಿದ್ದೀವಿ, ಹರಿಯಾಣ ಬಾರ್ಡ್ರು. ಇಲ್ಲಿ ಬಿಟ್ಟರೆ ಸೀದಾ ಪಂಜಾಬ್, ನೆಕ್ಸ್ಟು ಪಂಜಾಬ್ ಎಂಟ್ರಿ ಆಗಬೇಕು. ಮಧ್ಯರಾತ್ರಿ 1 ಗಂಟೆಗೆ ಊಟ ಮಾಡ್ತಾಯಿದ್ವಿ. ನೋಡ್ಬೋದು ಶೇವ್ ಬಜ್ಜಿ, ಮಿಕ್ಸ್ ವೆಜ್ಜು ಜೊತೆಗೆ ತಂದೂರಿ ರೊಟ್ಟಿ. ಬ್ರೋ ಓಕೆನಾ ಊಟ? ಅನಿಲ್ ಕುಮಾರ್. ಫೈನಲಿ ಜಮ್ಮು ಕಾಶ್ಮೀರ್ ಎಂಟ್ರಿ ಆಗ್ತಾ ಇದ್ದೀವಿ. ಇನ್ನೇನು ಈ ಬ್ರಿಡ್ಜ್ ಪಾಸ್ ಮಾಡಿದ್ರೆ ಮುಗೀತು, ನಾವು ಜಮ್ಮು ಕಾಶ್ಮೀರ ಒಳಗೆ ಎಂಟ್ರಿ ಆದಂಗೆನೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ವ್ಲಾಗ್ಸ್. ನಿಮ್ಮ ಸದ್ಯಕ್ಕೆ ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಲಡಾಖ್ ಟ್ರಿಪ್ನ 4ನೇ ವಿಡಿಯೋ, ಎಪಿಸೋಡ್ 4 ಇದು. ಸದ್ಯಕ್ಕೆ ಎಲ್ಲಿದ್ದೀವಿ ಅಂದರೆ ಕಂಪ್ನಿಯಿಂದ ಹೊರಗಡೆ ಬಂದಿದ್ದೀವಿ. ನಾವು ಹೋಗಿದ್ದು ಯಾವ ಕಂಪ್ನಿ ಅಂದರೆ ಮಾರುತಿ ಸುಜುಕಿ 2 ವೀಲರ್ ರೆಡಿ ಮಾಡೋ ಕಂಪ್ನಿಗೆ ಹೋಗಿದ್ವಿ. ನೀವು ಯಾವ್ಯಾವ ಸ್ಕೂಟ್ರು, ಸುಜುಕಿದು ಯಾವುದೇ ಆಕ್ಸಿಸ್ಸು, ಇನ್ನೇ ಯಾವುದೇ ಓಡಿಸ್ತಿರೋ ಬೈಕು, ಸ್ಕೂಟ್ರು ಪ್ರತಿಯೊಂದು ಇದೇ ಕಂಪ್ನಿಯಿಂದ ಮ್ಯಾನುಫ್ಯಾಕ್ಚರಾಗಿ ಬರೋದು. ಅದಕ್ಕೆ ನಾವು ಮಿಷಿನ್ ಹಾಕೊಂಡ್ಬಂದಿದ್ವಿ. ಲಾಸ್ಟ್ ವ್ಲಾಗಲ್ಲಿ ನೋಡಿದಿರಲ್ಲ. ಈಗ ಸದ್ಯಕ್ಕೆ ಅನ್ಲೋಡ್ ಮಾಡಿಕೊಂಡು ಸೀದಾ ಕಂಪ್ನಿಯಿಂದ ಹೊರಗೆ ಬಂದಿದ್ದೀವಿ. ಲೋಡಿಂಗು ಜಮ್ಮುಗೆ ಸೆಟ್ ಮಾಡಿದ್ದೀವಿ. ಈಗ ನಾವು ಡೆಲ್ಲಿಲಿ ಗುರುಗಾವಲ್ಲಿದ್ದೀವಿ. ಇಲ್ಲಿಂದ ಕುಂಡ್ಲಿ ಬಾರ್ಡ್ರಿಂದ ಜಮ್ಮುಗೆ ಪೇಂಟ್ ಲೋಡ್ ಇದೆ ಅಂತ ಸೆಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಸ್ನೇಹಿತರಾದಂಥ JK ವಾರವಾಲ ವೀರ್ ಅವರೇ ಸೆಟ್ ಮಾಡಿಕೊಟ್ಟಿದ್ದು. ನಾವು ಯಾವಾಗ ಲಡಾಖ್ ಹೋಗ್ಬೇಕಂದ್ರೂ ಅವರೇ ನಮಗೆ ಲೋಡ್ ಹುಡುಕಿ ಕೊಡೋದು. ಅವ್ರ ಋಣನ ನಾವು ನಮ್ಮ ಜೀವನದಲ್ಲೇ ತೀರ್ಸೋಕ್ಕಾಗಲ್ಲ. ಅವ್ರು ನಮ್ಮ ಕಡೆ ಬಂದಾಗ ನಾವು ಅಲ್ಲಿಂದ ಅವ್ರ ಗಾಡಿಗಳಿಗೆ ದ್ರಾಕ್ಷಿ ತುಂಬಿಸ್ತೀವಿ ಕಾಶ್ಮೀರ್ಗೆ. ಹಂಗೆ ಅಡ್ಜಸ್ಟ್ಮೆಂಟಿಂಗು. ಈಗ ಸದ್ಯಕ್ಕೆ ಲೋಡ್ ಸೆಟ್ ಆಗಿದೆ, ಹೊರಡ್ತಾ ಇದ್ದೀವಿ ಲೋಡ್ಗೆ. ನಾನು ಅನಿಲ, ನಮ್ಮ ಬ್ರೋನು ಬಂದರು. ನಿನ್ನೆ ಏನೇನಾಯಿತು ಅಂತ ಗೊತ್ತು ನಿಮಗೆ, ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ. ಇವಾಗ ಇಲ್ಲಿಂದ ಬಿಡುವಂಥ ಸಮಯ. ಪಾರ್ಕಿಂಗಿಂದ ಹೋಗೋಣ. 70 ಕಿಲೋಮೀಟ್ರ್ ಹೋಗಿ ಲೋಡಿಂಗ್ ಪಾಯಿಂಟ್ಗೆ ಹೋಗ್ತಾ ಇದ್ದಾರೆ. 70 ಕಿಲೋಮೀಟ್ರಿಗೆ ಲೋಡ್ ಮಾಡ್ಕೊಂಡು ಅಲ್ಲಿಂದ ಹಂಗೆ ಸೋನಿಪತ್ತು, ಪಾನಿಪತ್ತು, ಅಂಬಾಲ ಆದಮೇಲೆ ಲೂಧಿಯಾನ, ಜಲಂಧರು, ಪಠಾನ್ಕೋಟ್, ಜಮ್ಮು. 600 ಕಿಲೋಮೀಟ್ರ್ ಇದೆ ಇಲ್ಲಿಂದ, ನಾನಿರೋ ಪಾಯಿಂಟಿಂದ. ಲೋಡಿಂಗ್ ಪಾಯಿಂಟಿಂದ 550. ಒಳ್ಳೆ ರೇಟ್ ಸಿಕ್ಕಿದೆ, ಬಾಡಿಗೆನೂ ಪರವಾಗಿಲ್ಲ. ಇದ್ರಲ್ಲಿ ಟಾಪ್ ರೇಟು. ಬನ್ನಿ ಈಗ ಇಲ್ಲಿಂದ. ಪ್ರಾಬ್ಲಮ್ ಏನಂದರೆ ಲೋಡ್ ಒಪ್ಕೊಂಡಿದ್ದೀವಿ, ಅರ್ಜೆಂಟ್ ಹೋಗಬೇಕು. ಎಷ್ಟು ಅರ್ಜೆಂಟ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅಂದರೆ ಗಾಡಿ ಎಕ್ಸ್ಲೀಟ್ರ್ ಎಷ್ಟಾಯಿತೋ ಅಷ್ಟು ತೊಳೆದ್ಬಿಟ್ಟಿದ್ದೀವಿ ಅಂದ್ಕೊಳ್ಳಿ. ಸರಿ ಟೋಲ್ ಬಂತು, ಇನ್ನು 15 ಕಿಲೋಮೀಟ್ರ್ ಐತೆ. ಬಗ್ಗೆ ಕಾಗೆ ಹಾರಿಸ್ಕೊಂಡೇ ಓಡಾಡ್ತಾ ಇದ್ದೀವಿ. ಅಂದರೆ ಕಾಗೆ ಹಾರಿಸ್ಕೊಂಡೇ ಬರ್ತಾಯಿದ್ದೀವಿ. ಇನ್ನು 5 ಕಿಲೋಮೀಟ್ರ್ ಐತೆ, 10 ಕಿಲೋಮೀಟ್ರ್ ಐತೆ, ಬಂದ್ವಿ ಅಂತ. ಜಮ್ಮುಗೆ ಲೋಡ್ ಬಂದು ಆಲ್ರೆಡಿ ಹೇಳಿದ್ನಲ್ಲ, ಪೇಂಟ್ ಲೋಡ್ಗೆ ಹೋಗ್ತಾ ಇರೋದು. ಇಲ್ಲೇ ಕುಂಡ್ಲಿ ಔಟ್ರಲ್ಲೇ ಲೋಡ್ ಆಗುತ್ತೆ, ಆರಾಮಾಗಿ ಹೋಗೋಣ. ಅಲ್ಲಿಂದ ಬಂದಿದ್ದು ಲೇಟ್ ಆಗಲಿಲ್ಲ ನಮಗೆ. ಇಲ್ಲಿ ಹೋಗ್ತಾರ ಸಿಕ್ಕಾಬಿಟ್ಟೆ ಲೇಟು. ರೋಡಲ್ಲಿ ನೀರು ನೋಡಿ ಯಾವ ಥರ ನಿಂತಿದೆ. ಮಳೆ ಸಿಕ್ಕಾಬಿಟ್ಟೆ ಡೆಲ್ಲಿ ಕಡೆ. ಮತ್ತು ಗಾಡಿಗಳು ತುಂಬ ಹೆವಿ ಗಾಡಿಗಳು ಓಡಾಡ್ತಾ ಇದೆ ಈ ರೋಡಲ್ಲಿ, ಚಿಕ್ಕ ರೋಡಲ್ಲಿ. ಇಂಡಸ್ಟ್ರಿಯಲ್ ಏರಿಯಾ ಇದೆ ಆ್ಯಕ್ಚುಲಿ, ಬಟ್ ಸ್ವಲ್ಪನೂ ನೀಟ್ ಆ್ಯಂಡ್ ಕ್ಲೀನೇ ಇಲ್ಲ ನೋಡಿ. ರೋಡೆಲ್ಲ ಕಚ್ಚಡವಾಗೈತೆ, ಏನೂ ಮಾಡೋಂಗಿಲ್ಲ. ಇನ್ನು 2 ಕಿಲೋಮೀಟ್ರ್ ಐತೆ, 12 ನಿಮಿಷ ತೋರಿಸ್ತೈತೆ. ಎಷ್ಟಾಗುತ್ತೋ ಗೊತ್ತಿಲ್ಲ. ಹೋಗೋಣ ಸೀದಾ ಲೋಡಿಂಗ್ ಪಾಯಿಂಟ್ಗೆ. ಬೆಳಗ್ಗೆಯಿಂದ ಊಟ ಇಲ್ಲ, ತಿಂಡಿ ಇಲ್ಲ, ನಮ್ಮದು ನರಕ ಆಗಿಬಿಡೈತೆ. ಮಧ್ಯಾಹ್ನ ಕಂಪ್ನಿಯಿಂದ ಹೊರಗೆ ಬಂದ ತಕ್ಷಣ ಲೋಡ್ ಸೆಟ್ ಆಯಿತು. ತಿನ್ನೋಕೆ ಕೂಡ ಟೈಮ್ ಇರಲಿಲ್ಲ. ಸೀದಾ ತೊಗೊಂಬಂದು ಕಂಪ್ನಿಲಿ ಹಾಕಿದ್ದೀವಿ. ಗಾಡಿ ಲೋಡ್ ಆಗ್ತಾಯಿದೆ. ನಾನು ಅನಿಲ್ಲ ಊಟ ಇವಾಗ ಮಾಡ್ತಾಯಿದ್ದೀವಿ. ಅಣ್ಣೇನೋ ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಬಂದುಬಿಟ್ಟಿದ್ರು, ಬರೋ ಮುಂಚೆ ನಡೆದೋಯ್ತು. ಹೆಂಗೂರು ಊಟ ನಾನು ಬೆಳಗ್ಗೆ ನಾನು ಅಲ್ಲಿ ಮೊಟ್ಟೆ ಗಿಟ್ಟೆ ಎಲ್ಲ ತಿನ್ಕೊಂಡಿದ್ದೆ. ಬೆಳಗ್ಗೆ ರಾತ್ರಿಗೂ ತಿನ್ನಲ್ಲ? ರಾತ್ರಿ ತಿಂತೀರ? ಮತ್ತು ಇನ್ನೇನು ಬೆಳಗ್ಗೆನೆ ಅಂದರೆ ಫ್ರೈಡ್ ರೈಸ್ ತೊಗೊಂಬಂದಿದ್ವಿ. ಹೆಂಗೈತೆ ಅಂದರೆ ಇದಕ್ಕಿಂತ ನಮ್ಮ ಟೊಮಟೊ ಗೊಜ್ಜು ಅನ್ನನೇ ಎಷ್ಟೋ ಮೇಲೆ ಮೊನ್ನೆ ಮಾಡಿದ್ದು. ಏನು ಮಾಡೋಂಗಿಲ್ಲ. ಇದು ರೈಸ್ದು ಪ್ರೈಸ್ ಎಷ್ಟಿರ್ಬೋದು ಹೇಳಿ ಬ್ರೋ? ಎಷ್ಟಿರ್ಬೋದು ಇದ್ರದ್ದು? 250 ರೂಪಾಯಿ ಒಂದು. ವರ್ಸ್ಟ್ ರೈಸ್, ಟೇಸ್ಟೇ ಇಲ್ಲ. ಸುಮ್ಮನೆ ತಿಂತಾಯಿದ್ವಿ ಹೊಟ್ಟೆ ಹಸುಗೋಸ್ಕರ ನೋಡಿ. ಗಾಡಿ ಲೋಡಿಂಗ್ ಪಾಯಿಂಟ್ಗೆ ಹೋಗ್ಬಿಟ್ಟು ಲೋಡ್ ಮಾಡ್ಕೊಂಡು ಹಗ್ಗ ತಾಡ್ಪಲ್ ಹಾಕೋದು 7 ಗಂಟೆ. ಬೆವ್ರ ನೀರು ನೋಡಿ ಎಷ್ಟು ದಗೆ ಅಂದರೆ ಆಗ್ತಾ ಇಲ್ಲ ನಮಗೆ. ಅನಿಲ್ ಬೇರೆ ಸ್ವಲ್ಪ ಹುಷಾರಿಲ್ಲಂಗೆ ಆಯಿತು, ಮಲ್ಕೊಂಬಿಟ್ಟು ಅವ್ನು ಫುಲ್ ರೆಸ್ಟು. ಏನಕ್ಕೆ ಅಂದರೆ ಬೆಳಗ್ಗೆಯಿಂದ ಸರಿಯಾಗಿ ಊಟ ತಿಂಡಿ ಟೈಮಿಗೆ ಸರಿಯಾಗಿ ಮಾಡಿಲ್ಲ. ಮತ್ತೆ ಒಂದು ಸೆಂಟ್ ಹಾಕಿದ್ವಿ ಇದಕ್ಕೆ, ಅಂದರೆ ಫ್ರೇಗ್ರೆನ್ಸ್ಗೆ. ಗಾಡಿ ಒಳಗೆ ಇದು ಬರುತ್ತಲ್ಲ ಫ್ರೇಗ್ರೆನ್ಸ್, ಇದು ಏನಪ್ಪ ಅದು ಕಾರ್ ಫ್ರೇಗ್ರೆನ್ಸ್ ಥರ ಬರ್ತದಲ್ಲ, ಅದನ್ನ ಹಾಕಿದ್ವಿ. ಅದು ಬಾಟ್ಲಿತ್ತು, ಅದು ಹೊಡೆದೋಗ್ಬಿಡ್ತು ಕೆಳಗೆ ಬಿದ್ದು. ಅದು ಸ್ವಲ್ಪ ಸ್ಮೆಲ್ಗೆ ಎಲ್ಲರಿಗೂ ತಲೆನೋ ಸ್ಟಾರ್ಟ್ ಆಗ್ಬಿಟ್ಟೈತಿ ಇವತ್ತು. ಏನೂ ಮಾಡೋಕ್ಕಾಗಲ್ಲ. ನಮಗಂತೂ ಹೆವಿ ತಲೆನೋ ಐತೈತಿ. ವ್ಲಾಗ್ ಮಾಡೋಕ್ಕೂ ಮನಸ್ಸಾಗ್ತಾಯಿಲ್ಲ. ಸರಿಯಾಗಿ ಲೋಡ್ ಮಾಡ್ಕೊಂಡು ಬಿಟ್ಟಿದ್ದೀವಿ. 500 ಕಿಲೋಮೀಟ್ರ್ ಇದೆ. 560 ಕಿಲೋಮೀಟ್ರ್ ಇತ್ತು, 30 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನು 530 ಕಿಲೋಮೀಟ್ರ್ ಹೋಗಬೇಕು. ಆದರೆ ನಾಳೆ ಖಾಲಿ ಮಾಡೋಣ, ಇಲ್ಲಾಂದರೆ ನಾಳೆ ಬೆಳಿಗ್ಗೆ ಖಾಲಿ ಮಾಡೋಣ ಪ್ಲಾನ್ ಮಾಡೋಣ. ನೋಡೋಣ ಬನ್ನಿ, ಫಸ್ಟ್ ಹೋಗೋಣ. ಬನ್ನಿ ಬ್ರೋ ಹೋಗೋಣ. ಅಣ್ಣ ಫೋನಾಗಿ ಮಾತಾಡ್ತವ್ರು, ಬ್ಯುಸಿ ಅವರೇ.
ಸದ್ಯಕ್ಕೆ ಗಾಡಿ ತೊಗೊಂಬಂದು ಇಲ್ಲಿ ಸೈಡ್ಗೆ ಹಾಕಿ ಇಲ್ಲಿ ಹೋಗಿ ಕಾಫಿ ಟೀ ಎಲ್ಲ ಕುಡ್ಕೊಂಬಂದ್ವಿ. ಇದೇ ಬಂಕಲ್ಲಿ ಗಾಡಿ ಡೀಸೆಲ್ ಹಾಕ್ಸ್ಕೊಂಬಂದ್ವಿ. ಈಗ ಹೆಚ್ಚು ಕಡಿಮೆ ಹರಿಯಾಣ ಎಂಡಿಂಗಲ್ಲಿದ್ದೀವಿ, ಹರಿಯಾಣ ಬಾರ್ಡ್ರು. ಇಲ್ಲಿ ಬಿಟ್ಟರೆ ಸೀದಾ ಪಂಜಾಬ್, ನೆಕ್ಸ್ಟು ಪಂಜಾಬ್ ಎಂಟ್ರಿ ಆಗಬೇಕು. ಅಂಬಾಲ ಹತ್ತತ್ರ ಇದ್ದೀವಿ. 450 ಕಿಲೋಮೀಟರ್ ಇದೆ ಅನ್ಲೋಡಿಂಗ್ ಪಾಯಿಂಟು. ನಾನ್ ಸ್ಟಾಪ್ ಹೊಡೆದ್ರೆ ನಾಳೆ ಬೆಳಿಗ್ಗೆ ಹೋಗಿ ಖಾಲಿ ಮಾಡ್ಬೋದು. 7-8 ಗಂಟೆಗೆ ರೀಚ್ ಆದರೂ ಸಾಕು. ಅನ್ಲೋಡ್ ಮಾಡಿ ಮತ್ತೆ ಅಲ್ಲಿಂದ ನಾಳೆ ಲೇಗ್ ಲೋಡ್ ಮಾಡೋ ಪ್ಲಾನಿಂಗ್ ಇದೆ. ನೋಡೋಣ ಏನಾಗುತ್ತೆ ಅಂತ. ಬನ್ನಿ ಫಸ್ಟ್ ಇವಾಗ ಇಲ್ಲಿಂದ ಬಿಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಇನ್ನೊಂದು ಒಂದೂವರೆ ಅವರ್ ಗಾಡಿ ಹೊಡೆದು ಒಂದು 11-11:30 ಊಟಕ್ಕೆ ನಿಲ್ಸೋಣಂತೆ. ನಮ್ಮ ಸುದರ್ಶನ್ ಬ್ರೋ ಕೆಲಸ ಮಾಡ್ತವ್ರೆ, ನೋಡ್ಬೋದು. ಏನ್ ಬ್ರೋ ಫುಲ್ ವರ್ಕ್, ಡೀಪ್ ವರ್ಕ್ ಆಗಿದ್ದೀರಾ? ನಮ್ಮ ಅನಿಲ್ ಅಣ್ಣ ಈಗ ಎದ್ದವ್ರೆ. ಒಳ್ಳೆ ನಿದ್ದೆ ಮಾಡ್ಕೊಂಡ್ರು. ಹುಷಾರಿಲ್ಲ ಪಾಪ, ಬೇಗ ಹುಷಾರಾಗಪ್ಪ. ಲಡಾಖ್ ಹೋಗ್ಬೇಕು. ಇನ್ನ ಅಲ್ಲಿರೋದು ಅಡ್ವೆಂಚರು. ಇಲ್ಲೇ ಅಡ್ವೆಂಚರ್ ಸ್ಟಾರ್ಟ್ ಮಾಡಿದ್ರೆ ಹೆಂಗೆ ನೀನು? ಎಲ್ಲರಿಗೂ ತಲೆನೋವು ಸ್ಟಾರ್ಟ್ ಆಗ್ಬಿಡೈತೆ. ಅದು ಒಂದೇ ಒಂದು ಸ್ಮೆಲ್ಲಿಂದ ಏನು ಮಾಡೋಕ್ಕಾಗಲ್ಲ. ಎಲ್ಲ ಬಾಟ್ಲು ಹೊಡೆದೋಗಿದ್ದು ಬ್ರೋ ಆಗಿದ್ದದು. ಇಲ್ಲ ಅಂದ್ರೆ ಏನು ಸಮಸ್ಯೆ ಇಲ್ಲ. ಹೌದು, ಇಲ್ಲಾಂದ್ರೆ ಏನು ಸಮಸ್ಯೆ ಆಗ್ತಿರ್ಲಿಲ್ಲ. ಈಗ ಸದ್ಯಕ್ಕೆ ಹೋಗೋಣ, ಊಟಕ್ಕೆ ನಿಲ್ಲಿಸ್ಬೇಕು. ಅನಿಲಂಗೆ ವೆಯ್ಟ್ ಮಾಡ್ತಾ ಇದ್ವಿ. ಊಟ ಮಾಡಿಲ್ಲ ಇನ್ನು. 12 ಗಂಟೆ ಎದ್ದಳ್ಳಿ ಅಂತ ಕಾಯ್ತಾ ಇದ್ವಿ. 12 ಗಂಟೆ ಏನೋ ಊಟಕ್ಕೆ ಸೈಡ್ಗೆ ಹಾಕಿ ಒಂದು ರೌಂಡ್ ಊಟ ಮಾಡ್ಕೊಂಡು ಹೋಗೋಣ ಮುಂದಕ್ಕೆ. ಮಧ್ಯರಾತ್ರಿ 1 ಗಂಟೆಗೆ ಊಟ ಮಾಡ್ತಾ ಇದ್ವಿ. ನೋಡ್ಬೋದು, ಶೇವ್ ಬಜ್ಜಿ, ಮಿಕ್ಸ್ ವೆಜ್ಜು ಜೊತೆಗೆ ತಂದೂರಿ ರೊಟ್ಟಿ. ಬ್ರೋ ಓಕೆನಾ ಊಟ? ಅನಿಲ್ ಕುಮಾರ್ ಏನಿತ್ತು? ಖಾರ. ಇದು ಉಪ್ಪಿನಕಾಯ? ತೊಗೊಳ್ಳಿ ಹಾಕ್ಕೊಳ್ಳಿ. ಅಲ್ಲ ಉಪ್ಪಿನಕಾಯಿ ಬ್ರೋ. ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ. ಊಟ ಮಾಡಿಕೊಂಡು ಇಲ್ಲಿಂದ ಹೊರಡೋಣ. ಗಾಡಿ ಹೊರಗಡೆ ಹಾಕಿದ್ದೀವಿ. AC ಹಾಲು ಸಖತ್ ಕೂಲಾಗಿದೆ. ಒಳ್ಳೆ ಊಟ ಮಾಡ್ಕೊಂಬಂದ್ವಿ. ಸಖತ್ತಾಗಿದೆ. ಏನು ಬೈ ಬ್ರೋ ಚೆನ್ನಾಗಿತ್ತು. ಅದೇನು ಸೇವ್ ಜೊತೆ ಕೊಟ್ಟಿರೋದೇನು? ಶೇವ್ ಬಜ್ಜಿ. ನಮ್ಮ ಕಡೆ ಮಿಕ್ಸ್ಚರ್ ಅಲ್ಲ, ಹಾಲಕ್ಕೆ ಮಾಡೋದು. ಹಾಲಲ್ಲೂ ಮಾಡ್ತಾರೆ, ಮಸಾಲದಲ್ಲೂ ಮಾಡ್ತಾರೆ. ಹಾಲಲ್ಲಿ ತಿನ್ನೋದು ಒಳ್ಳೇದು ಅಂತ ನಾವು ಹಾಲಲ್ಲಿ ಮಾಡಿದ್ರು. ಚೆನ್ನಾಗಿತ್ತು. ಮಿಕ್ಸ್ ವೆಜ್ಜು, 3 ರೊಟ್ಟಿ, ಜೀರಾ ರೈಸು, ಮಸ್ತ್ ಮಜಾ. ಇವತ್ತು ಡಯಟ್ ಅಂತೂ ಹಾಳಾಗೋಯ್ತು. ನಾಳೆಯಿಂದ ಮತ್ತೆ ಸ್ಟಾರ್ಟ್ ಮಾಡೋಣ. ಫುಲ್ ಕೂಲ್ ಅಣ್ಣಂಗೆ. ಆಚೆ ಅಣ್ಣ ಡಯಟ್ ಹಾಳಾಗಿದೆ ಇವತ್ತು ಅಣ್ಣಂದು. ನಂದಂತೂ ಡಯಟ್ ಶುರುನೇ ಆಗಿಲ್ಲ ಇನ್ನೂ. ಬೇಜಾರಾಯ್ತು. ಜಮ್ಮುಗೆ ಹೋದ್ಮೇಲೆ ನಾನು ಶುರು ಮಾಡ್ತೀನಿ. ಒಳ್ಳೆ ನಿದ್ದೆ ಮಾಡ್ಬೇಕೀಗ. ಅನಿಲ್ಗೆ ಗಾಡಿ ಕೊಟ್ಟಿದ್ದೀನಿ. ಅನಿಲ್ ಒಳ್ಳೆ ನಿದ್ದೆ ಮಾಡ್ಕೊಂಡಿದ್ದಾನೆ ಆಲ್ರೆಡಿ. ಈಗ ನಾವು ಒಳ್ಳೆ ನಿದ್ದೆ ಮಾಡಿಕೊಂಡು ಬೆಳಗಿನ ಜಾವ ಮತ್ತೆ ಎದ್ದೋಣ. ಈಗ 1:15 ಟೈಮು. ಇನ್ನೊಂದು 300 ಕಿಲೋಮೀಟರ್ ಚಿಲ್ಲರೆ ಸಮಥಿಂಗ್ ಇದೆ. ಈಗ 2, 4, 6, 8 ಗಂಟೆ ಅಷ್ಟೇ ರೀಚ್ ಆಗ್ಬೋದು ನಮ್ಮ ಪ್ರಕಾರ. 8ರಿಂದ 9 ಗಂಟೆಗೆ ರೀಚ್ ಆದರೂ ಪರವಾಗಿಲ್ಲ. ನೋ ಎಂಟ್ರಿ ಏನಿಲ್ಲ, ಆರಾಮಾಗಿ ಹೋಗಿ ಖಾಲಿ ಮಾಡ್ಬೋದು ಮಾಲು. ನಾಳೆ ಬೆಳಗ್ಗೆ ಎಷ್ಟೊತ್ತಿದ್ರು ಖಾಲಿ ಮಾಡಲೇಬೇಕು. ತಾಟ್ಪಲ್ ಬೇರೆ ವುಡ್ ಪ್ಯಾಕ್ ಮಾಡಿಲ್ಲ, ಹಂಗಾಗಿ ಹೋಗಿ ಖಾಲಿ ಮಾಡೋಣ ಅಂತ ಅನಿಲಂಗೆ ಗಾಡಿ ಕೊಟ್ಟು ಈಗ ನಾವು ಮಲಗ್ತೀವಿ. ನಿದ್ದೆ ಮಾಡಿದ್ರೆ ಅಣ್ಣ ಏನು ಸಮಸ್ಯೆ ಇಲ್ಲ. ಗಾಡಿ ಓಡಿಸ್ತಾನೆ 5 ಗಂಟೆವರೆಗೂ. ನಾವು 5 ಗಂಟೆಗೆ ಎದ್ದು ಎತ್ಕೊಳ್ಳೋಣ. ಓಕೆ ಬ್ರೋ, ನಾವು ಸ್ವರ್ಗದ ಬಾಗಿಲಿಗೆ ಹೋಗ್ತೀವಿ. ಬಾಯ್. ನಮ್ಮ ಬಾಯಿ ಇನ್ನೂ ವರ್ಕ್ ಮಾಡ್ತಾವ್ರಂತೆ. ನೈಟ್ 1:15 ಆದರೂ ಕೆಲಸ ಅಂತಾರೆ. ಮಾಡಿ ಪರವಾಗಿಲ್ಲ, ಒಳ್ಳೇದಾಗಲಿ. ನಮ್ಮ ಅನಿಲ್ ಅವರು ಸಮಸ್ಯೆ ಏನು ಅಂದರೆ ಸಮಸ್ಯೆ ಅನಿಲ. ಈ ಲೋಡಲ್ಲಿ ಕ್ಲೀನಾಗಿತ್ತಲ್ಲ ಕೇಳು, ನಾನು ಹೇಳೋದು ಕೇಳಿಸ್ಕ. ಈ ಬ್ರಿಡ್ಜ್ಗಳು ಇರ್ತಾವೆ ಗೊತ್ತಾ, ಮೇಲೆ ಫ್ಲೇವರ್ ಮಾಡಿರ್ತಾರೆ. ಅಲ್ಲಿ ದಡ್ಡ ನಂಗೆ ಗಾಡಿ ಎದ್ದಾಳುತ್ತೆ ನೋಡು. ಅಂಥ ಜಾಗದಾಗ ಮಾತ್ರ 30-40 ಸ್ಪೀಡಾಗೆ ಬಿಡಬೇಕು. ಯಾಕೆ ಅಂದರೆ ನಾವು ತುಂಬಿರೋದು ಏನು ಲೋಡ್ ಹೇಳು? ಪೇಂಟು. ಯಾವ ಥರ ಟಿನ್ನು? ತಗಡ್ದು. ಅದೇನಾಗ್ತದೆ ಗೊತ್ತಾ, ಲಾಸ್ಟ್ ಹಿಂದೆ 3-4 ಲೈನ್ ಇದಾವೆ ಗೊತ್ತಾ. ನೀನು ಹಿಂಗೆ ದಡ್ಡನಂಗೆ ಬಿಟ್ಟಾಗ ಗಾಡಿ ಹಿಂಗೆ ಎದ್ದು ಕುಂತ್ಕೊಂಡಾಗ ಹಿಂದೆಗಡೆ 3-4 ಲೈನ್ ಪೇಂಟ್ ಮೇಲಕ್ಕೆ ಎದ್ದು ಕೆಳಗೆ ಕುತ್ಕೊಳುತ್ತೆ. ನಾನು ಆಲ್ರೆಡಿ ಬ್ಯಾಟ್ರಿ ಬಿಟ್ಟು ಚೆಕ್ ಮಾಡಿದೆ ಗೊತ್ತಾ, ಒಂದು ಟಿನ್ ಆಲ್ರೆಡಿ ಕೆಳಗೆ ಬಂದು ಟ್ವಿಸ್ಟ್ ಆಗೈತೆ. ಇಷ್ಟಕ್ಕೇನೆ. ಇನ್ನು ಹಂಗೆ ಬಿಡಕ್ಕೆ ಹೋಗ್ಬೇಡ, ಅದು ಅಡ್ವೈಸ್ ನಿನಗೆ. ಹಿಂಗೆ ಯಾವಾಗ ಹಿಂಗೆ ಜಂಪ್ ಹೊಡಿಸ್ತೀಯಲ್ಲ ಗಾಡಿನ, ಹಿಂಗೆ ವೈಲ್ ಹೊಡಿಸ್ತೀಯಲ್ಲ, ಅವಾಗ ಏನಾಗುತ್ತೆ, ಬ್ಯಾಕ್ ಸೈಡ್ ಮಾಲ್ ಎದ್ದು ಕೆಳಗೆ ಕುತ್ಕೊಂತೈತೆ. ಅವಾಗ ಟಿನ್ನು ಪ್ರೆಸ್ಸಿಂಗ್ ಆಗುತ್ತೆ, ಒಂದ್ರ ಮೇಲೆ ಒಂದು ಇರುತ್ತಲ್ಲ, ಕೆಳಗಡೆ ಟಿನ್ ಡ್ಯಾಮೇಜ್ ಆಗೋ ಸಾಧ್ಯತೆ ಭಾಳ ಇರ್ತದೆ. ಪೇಂಟ್ ಲೋಡಲ್ಲಿ ಇದು ಭಾರಿ ಹುಷಾರಾಗಿರ್ಬೇಕು. ಅರ್ಥ ಆಯ್ತಾ? ಪೇಂಟ್ ಲೋಡ್ ಮಾತ್ರ ಈ ಥರ ಆಗೋದು, ಇನ್ನು ಯಾವ ಲೋಡು ಆಗಲ್ಲ. ಪೇಂಟ್ ಲೋಡಲ್ಲಿ ಮಾತ್ರ ಭಾರಿ ಹುಷಾರಾಗಿರ್ಬೇಕು. ನಿಧಾನಕ್ಕೆ ಹೋಗು. 2 ಅವರ್ ಲೇಟ್ ಆಗಲಿ, ನಾಳೆ ಮಧ್ಯಾಹ್ನಕ್ಕೆ ಹೋದ್ರೂ ಪರವಾಗಿಲ್ಲ. ಆ ಥರ ಇದು ಮಾತ್ರ ಹೊಡಿಸ್ಬೇಡ. ವೈಲ್ ಹೊಡ್ಸೋದು ಅಂತಾರಲ್ಲ, ಹಿಂಗೆ ಅದು ಮಾತ್ರ ಬೇಡ. ಓಕೆ, ಮುಂದೆ ಜಾಗ ಐತೆ ನಡಿ. ಇಲ್ಲಿ ಜಾಗ ಐತೆ ಈ ಗಾಡಿ ಪಕ್ಕ. ಮತ್ತೆ ರಿವರ್ಸ್ ಸೈಡ್ ಎತ್ಕ ಬ್ರೋ. ಎಡಿಟಿಂಗಾ
ಅಣ್ಣ ಏನು ಹೇಳಿದ್ರು ಎಡಿಟಿಂಗ್ ಅಂದೆ. ನೋಡೋಣ ಎಡಿಟಿಂಗ್ ಒಂದೆರಡು ಪೋಸ್ಟ್ ರೆಡಿ ಮಾಡಬೇಕು. ಮಾಡಿ 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 ಬ್ರೋ, ಮಾಡಿ ಆರಾಮ್ಸೆ ಮಾಡಿ, ಏನು ಟೆನ್ಷನ್ ಇಲ್ಲ. ಒಳ್ಳೆ ಗಾಡಿ ಬೇರೆ ಎತ್ತಾಗ್ತಿಲ್ಲ, ಅದಕ್ಕೆ ಮಾಡ್ತಿದ್ದೀನಿ. ಮಾಡಿ ಎತ್ತಾಕಿದ್ರೆ ಸುಮ್ಮನೆ ಸೈಡ್ ಇಟ್ಟು ಮಾಡ್ಕೊಂಡ್ಬಿಟ್ಟಿದೆ. ಸಾಕು, ಕಟ್ ಮಾಡು. ಸುಮ್ಮನೆ ತೂರು ಸಾಕು, ಹೋಗಿ ಅಲ್ಲೇ ತೂಸು ಆಗುತ್ತೆ. ಯಾಕೆ ಇಷ್ಟು ದೂರ ಬಂದು ಹೇಳು? ಇರಲಿ ಪರವಾಗಿಲ್ಲ, 2 ನಿಮಿಷ ನಿಲ್ಸ್ಕೊಂಡು ಹೋಗು. ಏನು ಅರ್ಜೆಂಟ್ ಹೇಳು? ಅರ್ಜೆಂಟ್ ಏನೋ ಉಂಟಾ? ನೋಡ್ಕ ರೋಡಲ್ಲಿ ನೋಡ್ಕ, ಫುಲ್ ಖಾಲಿ ಇದ್ದಾಗ ಹೇಳ್ಕ ಅಷ್ಟೇ. ಯಾಕೆ ಟೆನ್ಷನ್ ತಗೊಂತೀಯ? ಹಿಂದ್ಗಡೆ ಯಾರೋ ಒಬ್ಬ 7.5 ತಿಂಗಳಿಗೆ ಊಟ ನೋಡು, ಈ ಲೈನಾಗ ಜಾಸ್ತಿ ರೈಟಾಗಿ ಇರಬೇಡ, ಲೆಫ್ಟ್ ಆಗಿರೋ. ನನ್ನೆಯಿಂದ 4 ಜನ ಕಮೆಂಟ್ ಹಾಕೋರು, ನಿಮ್ಮ ಹುಡುಗ ರೈಟ್ಗೆ ಹೋಗ್ತಾನೆ ಅಂತ. ಲೈನ್ ಡಿಸಿಪ್ಲಿನ್ ಇರಲಿ. ಮಿಡ್ಲು ಲೆಫ್ಟ್ ಟ್ರ್ಯಾಕ್ ನಿಂದು, ಅರ್ಥ ಆಯ್ತಾ? ರೈಟ್ ಸೈಡು ಕಾರ್ ಟ್ರ್ಯಾಕು, ಲೆಫ್ಟ್ ಟ್ರ್ಯಾಕ್ ನಿಂದು. ಲೆಫ್ಟ್ ಟ್ರ್ಯಾಕಾಗಿ ಯಾವುದೇ ಕಾರಣಕ್ಕೂ ಹೋಗಕ್ಕಾಗಲ್ಲ, ಯಾಕಂದ್ರೆ ಇಂಥ ಗುಬಾಲ್ ನನ್ನ ಮಕ್ಳು ಇರ್ತಾರೆ. ಅಲ್ಲಿ ಹೋಗ್ತಾರೆ ನೋಡು, 2 ಲೈನಾಗೆ. ಇಂಥವ್ರು ಇರೋವರೆಗೂ ಯಾರು ರೂಲ್ಸ್ ಫಾಲೋ ಮಾಡೋಕ್ಕಾಗಲ್ಲ. ಯಾರೋ ಕಮೆಂಟ್ ಹಾಕ್ತಾರೆ ಅಂತ ನಾವು ಬೇಜಾರಾಗಕ್ಕಾಗಲ್ಲ, ಹೋಗ್ಲೇಬೇಕಾಗುತ್ತೆ ರೈಟ್ ಸೈಡಾಗೆ. ಆರಾಮಾಗಿ ಹೋಗು, ಬಟ್ ರೈಟಾಗೇ ಹೋಗ್ಬೇಡ. ಈ ಥರ ಇದ್ದಾಗ ರೈಟ್ ಹೇಳ್ಕ, ಲೆಫ್ಟ್ಗೆ ಬಂದ್ಬಿಡು ಅಷ್ಟೇ. ಓವರ್ಟೇಕ್ ಮಾಡ್ಬಿಟ್ಟು ಲೆಫ್ಟ್ಗೆ ಹೇಳ್ಕ ಅಷ್ಟೇ, ಓಕೆನಾ? ರಯ್ಯ ಮಲ್ಕೊಂಬಿಟ್ಟು ಮತ್ತೆ ಬೆಳಗ್ಗೆ ಸಿಗ್ತೀನಿ. ಒಳ್ಳೆ ನಿದ್ದೆ ಮಾಡ್ಕೊಂಡು ಇದ್ದಾಳೆ. ಬನ್ನಿ, ಈಗ 1:15 ಮಲಗಿದ್ದು, ಕರೆಕ್ಟಾಗಿ ಈಗ 6 ಗಂಟೆಗೆ ಎದ್ದೀವಿ. ನಮ್ಮ ಮನೇಲಿ ಗಾಡಿ ಓಡಿಸಿದ್ನು, ರೋಡಿಂಗ್ ಇತ್ತಾನೆಲ್ಲ ಸಖತ್ತಾಗಿತ್ತು. ಇನ್ನು 100 ಕಿಲೋಮೀಟ್ರ್ ಬ್ಯಾಲೆನ್ಸ್ ಇದೆ. 450 ಕಿಲೋಮೀಟ್ರ್ ಹೊಡೆದಾಕಿದ್ದೀವಿ 11 ಅವರ್ಗೆ. 11 ಅವರಲ್ಲಿ ಮತ್ತು ಊಟಕ್ಕೆ, ಡೀಸೆಲ್ಗೆ, ಅದಕ್ಕೆ ಇದಕ್ಕೆ ನಿಲ್ಲಿಸ್ಕೊಂಬಂದಿರೋದು. 450 ಕಿಲೋಮೀಟ್ರ್ ಮೇಲ್ ಕವರ್ ಆಗಿದೆ ಆಲ್ರೆಡಿ. ಇನ್ನು 100 ಕಿಲೋಮೀಟ್ರ್ ಬಾಕಿ ಇದೆ. 100 ಇಲ್ಲ, 95 ಕಿಲೋಮೀಟ್ರ್ ಬಾಕಿ ಇದೆ. ಕಾಶ್ಮೀರ್ ಬಾರ್ಡ್ರಿಗೆ ಬಂದೀವಿ, ಜಮ್ಮು ಕಾಶ್ಮೀರ್ ಬಾರ್ಡ್ರ್, ಪಂಜಾಬ್, ಪಠಾನ್ಕೋಟ್ ಎಲ್ಲ ಪಾಸ್ ಮಾಡಿ, ಜಲಂಧರು, ಲುಧಿಯಾನ ಎಲ್ಲ ಪಾಸ್ ಆಯಿತು. ಲಾಸ್ಟ್ ಟೈಮ್ ಏನು ಟೈರ್ ಕದ್ದಿದ್ರೋ ಆ ಜಾಗ ಕೂಡ ಪಾಸ್ ಆಯಿತು. ಈಗ ನಾವು ಇನ್ನು 100 ಕಿಲೋಮೀಟ್ರ್ ಪೆಂಡಿಂಗಲ್ಲಿದ್ದೀವಿ. ಗಾಡಿ ಅನಿಲನ ಹತ್ರ ಇಸ್ಕೊಂಡೆ, ಮುಂದೆ ಬಾರ್ಡ್ರ್ ಪಾಸ್ ಮಾಡಬೇಕು, ಕಾಶ್ಮೀರ್ ಬಾರ್ಡ್ರು. ಹಂಗಾಗಿ ಹಿಂದಿ ಬರಲ್ವಲ್ಲ, ಸ್ವಲ್ಪ ಅದೇ ಸಮಸ್ಯೆ ನಮಗೆ, ಲ್ಯಾಂಗ್ವೇಜ್ ಪ್ರಾಬ್ಲಮ್. ಹಂಗಾಗಿ ಇಸ್ಕೊಂಡು ಆರಾಮಾಗಿ ಕುತ್ಕೊಳ್ಳಪ್ಪ, ಓಡಿಸ್ತೀನಿ ಅಂತೇಳಿ ಇಸ್ಕೊಂಡೆ. ಬನ್ನಿ ಇಲ್ಲಿಂದ ಹೊರಡೋಣ. ನಮ್ಮ ಮುಂದೆ ನೋಡಿ ಯಾವ ಗಾಡಿ ಇದೆ, K53 ಹೊಸಕೋಟೆ ಗಾಡಿ ಇದೆ. ಡ್ರೈವರ್ ಮಲ್ಗವ್ರೆ, ನೋಡಿದ್ವಿ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಮಲಗಿದ್ದಾರೆ. ನೇಕ್ ಡಿಸ್ಟರ್ಬ್ ಮಾಡೋದು, ಬನ್ನಿ ಹೋಗೋಣ. ಇನ್ನೇನು 5 ಕಿಲೋಮೀಟ್ರ್ ಇದೆ ಲಖನ್ಪುರ್ ಬಾರ್ಡ್ರು ಪಾಸ್ ಮಾಡೋಣ. ಹೋಗಿ ಕಾಶ್ಮೀರ ಒಳಗೆ ಎಂಟ್ರಿ ಆಗ್ಬಿಡ್ತೀವಿ, ಜಮ್ಮು ಕಾಶ್ಮೀರ ಒಳಗೆ. ಫೈನಲಿ ಜಮ್ಮು ಕಾಶ್ಮೀರ ಎಂಟ್ರಿ ಆಗ್ತಾ ಇದ್ದೀವಿ. ಇನ್ನೇನು ಈ ಬ್ರಿಡ್ಜ್ ಪಾಸ್ ಮಾಡಿದ್ರೆ ಮುಗೀತು, ನಾವು ಜಮ್ಮು ಕಾಶ್ಮೀರ ಒಳಗೆ ಎಂಟ್ರಿ ಆದಂಗೆನೆ ಬಾರ್ಡ್ರ್, ನೆಕ್ಸ್ಟು ಬಾರ್ಡ್ರು, ಕಾಶ್ಮೀರ್ ಬಾರ್ಡ್ರು ಪಾಸ್ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಇಲ್ಲಿಗೆ ನಮ್ಮ ಮೊಬೈಲ್ಸ್ ಎಲ್ಲ ಸ್ವಿಚ್ ಆಫ್ ಆಗ್ತದೆ. ನಮ್ಮ ಮನೇಲಂತೂ ಆಗಲೇ ಹೊಗೆ ಹಾಕೊಂಡಿರ್ಬೇಕು, ಅಲ್ಲಿಗೆ ಹೋಗಿ ಅಷ್ಟೊತ್ತಿಗೆ ಬ್ರಿಡ್ಜ್ ದಾಟೋಷ್ಟೊತ್ತಿಗೆ ಹೊಗೆ ಹಾಕಂತವೆ ಟವರ್ ಎಲ್ಲ. ಬಟ್ ನಂದು ಇವಾಗ ಶೂಟ್ ಮಾಡ್ತಾ ಇರೋ ಮೊಬೈಲ್ ಮಾತ್ರ ಇರ್ತದೆ ನೆಟ್ವರ್ಕು. ಯಾಕೆ ಅಂದರೆ ಇದು ಪೋಸ್ಟ್ ಪ್ಯಾಡು, ನಾನು ಇಲ್ಲೇ ಕಾಶ್ಮೀರಲ್ಲಿ ತೊಗೊಂಡು 3 ವರ್ಷ ಆಯಿತು. ಫಸ್ಟ್ ಟೈಮ್ ಬಂದಾಗ ತೊಗೊಂಡಿದ್ದು, ಅದನ್ನೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಫೈನಲಿ ಕಾಶ್ಮೀರ ಒಳಗೆ ಎಂಟ್ರಿ ಆಗಿದ್ದಾಯಿತು. ಅನಿಲ್ ಅಣ್ಣನ ಮೊಬೈಲ್ ಡಮಾರ್ ಆಗಿದ್ದಾಯಿತು. ನಂದು ಇನ್ನೊಂದು ಮೊಬೈಲ್ ಡಮ್ ಬಂದಿದ್ದಾಯ್ತು. ತೋರಿಸು, ನೆಟ್ವರ್ಕ್ ತೋರಿಸು. ಡಮಾರ್ ನೋ ಸರ್ವಿಸ್ ಅಂತ ಬರ್ತಾ ಇದೆ. ಗಾಡಿ ಕಾಶ್ಮೀರ ಒಳಗೆ ಹೋಗ್ಬೇಕಂದ್ರೂ ಗಾಡಿ ಪೇಮೆಂಟ್ ಆಗುತ್ತೆ. ಓವರ್ಲೋಡ್ ಇತ್ತು ಅಂದರೆ ಸರಿಯಾಗಿ ಫೈನ್ ಹಾಕ್ತಾರೆ. ಆ ಜಾಗ ತೋರಿಸ್ತೀನಿ ಹೆಂಗಿದೆ ನಿಮಗೆ ಅಂತ. ಗಾಡಿ ಹೋಗೋದು ಪೇಮೆಂಟ್ಗೆ ನೋಡಿ, ಎಂಥ ಗುಹೆ ಒಳಗೆ ಹೋಗ್ಬೇಕು, ರೋಡ್ ಹೆಂಗೈತೆ. ಅಪ್ಪ ಭಯಂಕರ ಡೇಂಜರ್ ಬ್ರೋ. ಇನ್ನು ಲಡಾಖ್ಗೆ ಹೋಗಿಲ್ಲ, ಬಾರ್ಡ್ರಲ್ಲೇ ಅಡ್ವೆಂಚರ್ ಮಾಡೋ ಥರ ಆಗೈತಿ. ಅಪ್ಪ ಸರಿಯಾಗಿ ಕಿತ್ತೋಗದ ರೋಡ್ ಮಾತ್ರ. ರೋಡ್ ಮಾಡ್ತಾ ಇದ್ರು ಆ ಕಡೆ ಸಿಮೆಂಟ್ ರೋಡು, ಬಟ್ ಇನ್ನಿಲ್ಲ. ಬಟ್ ಇಲ್ಲಿನ್ನ ಆಗಿಲ್ಲ ನೋಡಿ ಯಾವ ಥರ ಇದೆ. ಗಾಡಿ ಮಲ್ಕೊಂಡು ಎದ್ದೇಳ್ತಾ ಐತಿ. ಓಹೋ ಎಲ್ಲಿ ಇಳಿಸೋದು ಗುರು ಗಾಡಿ, ಅದೇ ಗೊತ್ತಾಗಲ್ಲ. ಅಪ್ಪ ನಿಧಾನ. ಧೂಳು ಮಗ ಧುಮಕ ಧೂಳು ಅಂತ ಧೂಳೆ ಬಿಡಿಸ್ಕೊಂಡು ಹೋಗ್ತಾವ. ಅಣ್ಣ ಮುಂದೆ, ಅಣ್ಣನ ಹಿಂದೆ, ನಾವು ಹಿಂದೆ. ನೋಡಿ ಪ್ರಾಪರಾಗಿ ಇವಾಗ ಸ್ವಿಚ್ ಆಫ್ ಆಗ್ತದೆ ಮೊಬೈಲ್. ಅನಿಲಿಂದ ಅವಾಗಲೇ ಆಫ್ ಆಗಿ ಮತ್ತೆ ಆನ್ ಆಗಿತ್ತು. ಈಗ ಇನ್ನು ಮುಗೀತು ಪಿಕ್ಚರು. ಇಲ್ಲಿಂದ ಯಾವುದೇ ಕಾರಣಕ್ಕೂ ಬರೋಲ್ಲ ನೆಟ್ವರ್ಕು. ನಾನು ನೆಕ್ಸ್ಟ್ ಹಿಮಾಚಲ್ ಎಂಟ್ರಿ ಆಗೋವರೆಗೂ, ಲಡಾಖ್ ಸರ್ಕಿಟ್ ಎಲ್ಲ ಮುಗಿಸ್ಕೊಂಡು ಹಿಮಾಚಲ್ ಎಂಟ್ರಿ ಆಗೋವರೆಗೂ ನಿನಗೆಲ್ಲೂ ನೆಟ್ವರ್ಕ್ ಬರಲ್ಲ. ಕಂಪಲ್ಸರಿ ಆರಾಮಾಗಿರು. ನೆಟ್ವರ್ಕ್ ಇಲ್ದಂಗೆ 1 ವಾರ
ಓಕೆ, ಜಮ್ಮು ಕಾಶ್ಮೀರ ಎಂಟ್ರಿ ಆಗಿದ್ದಾಯ್ತು. ಈ ವ್ಲಾಗ್ ಕೂಡ ಇಲ್ಲಿಗೆ ಮುಗಿಸೋಂಥ ಟೈಮ್ ಕೂಡ ಆಯಿತು. ಇಲ್ಲಿಂದ ಏನಾಯಿತು, ಎಷ್ಟೊತ್ತಿಗೆ ಖಾಲಿ ಮಾಡಿದ್ವಿ, ಏನು ಎತ್ತ ಅನ್ನೋದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾರೆ. ಓಕೆ, ಎಲ್ರಿಗೂ ಬಾಯ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.